ಬೇಕು. ನಾವು ಹೆಂಗೆ ವರ್ತಿಸಬೇಕು, ಹೆಂಗೆ ವಿಚಾರಿಸಬೇಕು, ಹೇಗೆ ಯೋಚಿಸಬೇಕು ಎಲ್ಲವನ್ನ ಮಾಡಬೇಕಲ್ಲ, ಗೊತ್ತು ಮಾಡಿರಬೇಕು, ಗೊತ್ತು ಮಾಡಿಕೊಂಡಿರಬೇಕು. ಅಂಥದಕ್ಕೆ ಧರ್ಮದ ಮಹತೆ ಅಂತಾರೆ. ಅಂಥ ಧರ್ಮವನ್ನು ನಮ್ಮ ದೇಶದಲ್ಲಿ ಬಹಳ ಪೂರ್ವಕಾಲದಿಂದಲೂ ಅದನ್ನು ಬಳಕೆಯೊಳಗೆ ತರುವ ಪ್ರಯತ್ನ ಮಾಡಿದರು. ಬುದ್ಧಂತೂ ಎಷ್ಟು ಮಹತ್ವ ಕೊಟ್ಟ ಅಂದರೆ ಧಮ್ಮಂ ಶರಣಂ ಗಚ್ಛಾಮಿ. ಏನಾದರೂ ಆಗಬೇಕಿದ್ರೆ ಜಗತ್ತಿನೊಳಗೆ ಈ ಕೆಲಸ ಆಗಬೇಕು. ಒಂದಿಷ್ಟು ಸಂಪತ್ತು ಕಡಿಮೆ ಆದರೆ ನಡೀತದೆ, ಅನುಕೂಲತೆಗಳು ಒಂದಿಷ್ಟು ಕಡಿಮೆ ಆದರೆ ನಡೀತಾವ, ಎಲ್ಲವೂ ನಡೀತದೆ. ಆದರೆ ಧರ್ಮ ಕಡಿಮೆ ಆಯಿತು ಅಂದರೆ ಜಗತ್ತು ಹಾಳಾಗ್ತದೆ, ಜಗತ್ತಿನ ವೈಭವ ನಷ್ಟ ಆಗ್ತದೆ. ಆದ್ದರಿಂದಲೇ ಬುದ್ಧ ಧಮ್ಮಂ ಶರಣಂ ಗಚ್ಛಾಮಿ, ಬುದ್ಧಂ ಶರಣಂ ಗಚ್ಛಾಮಿ, ಸಂಘಂ ಶರಣಂ ಗಚ್ಛಾಮಿ, ಧಮ್ಮಂ ಶರಣಂ ಗಚ್ಛಾಮಿ ಅಂದ. ಶರಣಾಗಬೇಕು. ಅವನ ಕಾಲದೊಳಗೆ ಇಡೀ ಬಿಹಾರ ದೇಶದೊಳಗೆ ಇಡೀ ಈ 3 ಶಬ್ದಗಳು ಉಳಿತಾ ಇದ್ದು. ದೇಶಕ್ಕೆ ದೇಶದ ವಾತಾವರಣದೊಳಗೆಲ್ಲ ಇವೇ 3 ಶಬ್ದಗಳು, ಧಮ್ಮ, ಸಂಘ, ಬುದ್ಧ. ಬುದ್ಧ ಅಂದರೆ ಮಹಾಪ್ರಜ್ಞ, ಸಂಘ ಇದು ಸಮೂಹ, ಧಮ್ಮ ಅದೇ ಧರ್ಮ. ಎಲ್ಲವನ್ನ ಕಾಪಾಡೋದು, ಬುದ್ಧಿಯನ್ನು ಪ್ರಜಾಗೃತಗೊಳಿಸೋದು ಧರ್ಮ. ಸಮಾಜವನ್ನು ಸುಭದ್ರಗೊಳಿಸೋದು, ಸಮಾಜವನ್ನು ಸ್ವಸ್ಥಗೊಳಿಸೋದು ಧರ್ಮ ಅಂದ. ಅದು ಧರ್ಮ. ಧಮ್ಮಂ ಶರಣಂ ಗಚ್ಛಾಮಿ. ಆದ್ದರಿಂದ ಮನುಷ್ಯನೇ ಧರ್ಮಕ್ಕೆ ಶರಣ ಆಗುವನು. ಅದನ್ನು ಗೌರವಿಸು. ಅದು ಇಲ್ಲ, ಏನಿದೆ ಹೇಳು? ಏನಿದೆ? ಬೆಳಕ ಇಲ್ಲದೆ ಇದ್ದರೆ ಜಗತ್ತಿನಲ್ಲಿ ಏನಿದೆ? ಹವೆ ಇಲ್ಲದೆ ಇದ್ದರೆ ಜಗತ್ತಿನಲ್ಲಿ ಏನಿದೆ? ಹೇಗೆ ಜಗತ್ತಿಗೆ ಬದುಕಿಗೆ ಹವೆ ಮಹತ್ವದ್ದೋ, ಬೆಳಕ ಮಹತ್ವದ್ದೋ ಬದುಕಿಗೆ, ಹಾಗೆ ಧರ್ಮ ಬಹಳ ಮಹತ್ವದ್ದು ಅಂತ ಬುದ್ಧಂ ಶರಣಂ ಗಚ್ಛಾಮಿ, ಸಂಘಂ ಶರಣಂ ಗಚ್ಛಾಮಿ. ಎಷ್ಟು ಅದ್ಭುತ ಮಾತು! ಆ ಮಾತುಗಳು ಉಳಿತಾ ಇದ್ದು ಇಡೀ ಉತ್ತರ ಭಾರತದ ತುಂಬೆಲ್ಲ ಪ್ರತಿಧ್ವನಿಸಿದು ಒಂದು ಕಾಲಕ್ಕೆ. ಅಂಥ ಮಾತುಗಳು. ನಾವು ಧರ್ಮವನ್ನು ಹೊತ್ತು ಸಂಚರಿಸಬೇಕು ಅಂತ ಹೇಳಿ, ಆ ಧರ್ಮವೇ ಜಗತ್ತನ್ನು ಪರಿವರ್ತಿಸೋದು. ಅದರಲ್ಲಿ ಎಂಥ ಸಾಮರ್ಥ್ಯ ಅದ, ಅಷ್ಟು ಅದ್ಭುತ ಸಾಮರ್ಥ್ಯ. ಆ ಸಾಮರ್ಥ್ಯವನ್ನು ನಾವು ಬದುಕಿನಲ್ಲಿ ತರಬೇಕು, ಇಳಿಸಬೇಕು ಅಂದ ಬುದ್ಧ. ಸುಮ್ಮನೆ ಶರಣ ಆಗಿ. ಯಾಕೆ? ಆ ಧರ್ಮ ಅನ್ನೋದು ಅಮೃತ ಇದೆ, ಪರಮ ಪವಿತ್ರ ಇದೆ. ಅದು ಶಾಂತಿಯ ರೂಪ. 3 ಸಂಗತಿಗಳಿವು. ಅದು ಬಹಳ ಪವಿತ್ರ, ಅಮೃತ, ಶಾಂತಿಯ ರೂಪ. ಧರ್ಮ ಅಂದರೆ ಅಶಾಂತಿ ಅಲ್ಲ. ಅಶಾಂತಿ ಎಂದಿಗೂ ಧರ್ಮವಾಗೋದಿಲ್ಲ. ಯಾವುದು ಅಶಾಂತಿಯನ್ನು ಉಂಟು ಮಾಡ್ತದೆ ಅದು ಧರ್ಮವಲ್ಲ. ಯಾವುದು ಅಶಾಂತಿಯನ್ನು ಉಂಟು ಮಾಡೋದಿಲ್ಲ, ಶಾಂತಿಯನ್ನು ಉಂಟು ಮಾಡ್ತದೆ, ಅಂಥದ್ದು ಮಾತ್ರ ಧರ್ಮ. ಯಾವುದನ್ನು ಆಚರಣೆಯಲ್ಲಿ ತಂದರೆ, ಯಾವುದನ್ನು ಭಾವಿಸಿಕೊಂಡ್ರೆ ಮನಸ್ಸಿಗೆ ಒಂದಿಷ್ಟು ಹಿತ ಆಗಬೇಕಲ್ಲ, ಅದು ಧರ್ಮ. ನೀರ ಕುಡಿತೇವೆ, ನಮ್ಮದು ನೀರಡಿಕೆ ಹೋಗಬೇಕಲ್ಲ. ಅನ್ನ ಉಣ್ತೇವೆ, ಒಂದಿಷ್ಟು ತೃಪ್ತಿ ಆಗಬೇಕಲ್ಲ. ಹಾಗೆ ಧರ್ಮ ಇರೋದು ಎದಕ್ಕೆ ಅಂದರೆ ಅದನ್ನು ಸೇವನೆ ಮಾಡಿದಾಗ ಮನಸ್ಸಿಗೆ ಶಾಂತಿ ಆಗಬೇಕು. ಅದಕ್ಕೆ ಧರ್ಮ ಅಂತ ಕರಿಬೇಕು. ಎಲ್ಲವೂ ಧರ್ಮ ಅಲ್ಲ, ಯಾವುದು ಶಾಂತಿ ಕೊಡ್ತದೆ ಅದು ಧರ್ಮ. ನಮಗೇನು ಬೇಕಾಗ್ಯದ ಜಗತ್ತಿನಲ್ಲಿ? ಹೋರಾಟ ಅಲ್ಲ, ಶಾಂತಿ. 4 ಜನ ಕೂಡಿಕೊಂಡು ನಕ್ಕು ಬಾಳೆ ಹೋಗೋದು, ನಗೋದು, ಸಂತೋಷ ಪಡೋದು. ಬದುಕಂದರೆ ಸಂತೋಷ ಪಡೋದು. ನಾವು ಎಲ್ಲರೂ ಸಮಾನ ಇರಲಿಕ್ಕಿಲ್ಲ, ಎಲ್ಲರೂ ಸಮಾನ ಅಲ್ಲ. ಇಲ್ಲಿ
ಒಂದು ಗಿಡ ಅಷ್ಟು ಎತ್ತರ, ಒಂದು ಗಿಡ ಸಣ್ಣದಿರ್ತದೆ. ಒಂದರ ಕಾಯಿಗಳು ರುಚಿಯಾಗಿರ್ತಾವ, ಒಂದರ ಕಾಯಿಗಳು ಹುಳಿಯಾಗಿರ್ತಾವ. ಆದರೆ ಏನಾಯಿತು, ಕಾಯಿಗಳು ಕಾಯಿಗಳೇ, ವೃಕ್ಷಗಳು ವೃಕ್ಷಗಳೇ. ಹಾಗೆ ಒಬ್ಬ ಮನುಷ್ಯ ಸುಂದರ ಇರ್ತಾನೆ, ಒಬ್ಬ ಮನುಷ್ಯ ಕುರೂಪ ಇರ್ತಾನೆ, ಒಬ್ಬ ಕಪ್ಪ ಇರ್ತಾನೆ, ಒಬ್ಬ ಕೆಂಪ ಇರ್ತಾನೆ, ಒಬ್ಬ ಸಶಕ್ತ ಇರ್ತಾನೆ, ಒಬ್ಬ ಶಕ್ತಿ ಇರ್ತಾನೆ. ಅದೆಲ್ಲ ವೈವಿಧ್ಯತೆ ಇರೋದೇ. ಆದರೆ ಎಲ್ಲರೂ ಕೂಡೇ ಇರೋದು, ಎಲ್ಲರೂ ಕೂಡೇ ಇರೋದು. ಹಾಗೆ ಕೂಡಿ ಇರುವಾಗ ಸಹಾಯ ಮಾಡೋದೇ ಧರ್ಮ. ನಮ್ಮನ್ನು ಕಟ್ಟಿ ಹಾಕೋದು, ನಮ್ಮ ಮಧ್ಯದಲ್ಲಿ ಒಂದು ಬಗೆಯ ಸಂಬಂಧವನ್ನು ಏರ್ಪಡಿಸೋದು ಧರ್ಮ ಇದೆ. ಎಲ್ಲರನ್ನು ಕೂಡಿಸೋದು ಧರ್ಮ. ಬಸವಣ್ಣ ಮಾಡಿದ್ದೇನಲ್ಲ, ಧರ್ಮ ಕಾರ್ಯ ಮಾಡಿ ಸುಮ್ಮನೆ ಕೂಡಿಸಿದ. ಕೂಡಿಸೋದೇ ಧರ್ಮ, ಅಗಲಿಸೋದೇ ಅಧರ್ಮ. Be united, it is a righteousness. Be separated, it is unrighteousness. ಸುಮ್ಮನೆ ಹೀಗಿರಬೇಕು ಮನುಷ್ಯ. ಕೂಡೋದೇ ಧರ್ಮ, ಅಗಲೋದೇ ಅಧರ್ಮ. ಬೇರ್ಪಡಿಸೋ ಕೆಲಸಗಳು ಅಧರ್ಮ, ಕೂಡಿಸೋ ಕೆಲಸ ಮನಸ್ಸುಗಳನ್ನು, ಹೃದಯಗಳನ್ನು ಕೂಡಿಸೋ ಕೆಲಸ ಇದು ಧರ್ಮ. ಇಂಥ ಧರ್ಮದ ಅವಶ್ಯಕತೆ ಎಷ್ಟದ ಹೇಳಿ? ಅಷ್ಟು ಮಹತಿ ಅದರದ್ದು, ಬಹಳಷ್ಟು ಮಹತಿ ಎಷ್ಟದ ಹೇಳಿ? ಇದನ್ನು ಬಿಟ್ಟರೆ ಏನದ ಹೇಳಿ? ಜೀವನದಲ್ಲಿ ನೋಡೋದು, ಅದರಲ್ಲೂ ಒಂದು ಧರ್ಮ ಇರಬೇಕು. ಕೇಳೋದರಲ್ಲಿ ಧರ್ಮ ಇರಬೇಕು, ಮಾಡೋದರಲ್ಲಿ ಧರ್ಮ ಇರಬೇಕು, ಮಾತನಾಡೋದರಲ್ಲಿ ಧರ್ಮ. ಏನೇನು ಕೆಲಸಗಳು ನಡೀತಾವ, ಪ್ರತಿಯೊಂದು ಕೆಲಸಕ್ಕೂ ಒಂದಿಷ್ಟು ಧರ್ಮದ ಸ್ಪರ್ಶ ಇರಬೇಕು, ಸ್ಪರ್ಶ ಇರಬೇಕು. ಆದ್ದರಿಂದಲೇ ಬುದ್ಧ ಹೇಳಿದ್ದು, ಶಾಂತಿಯ ಬಯಕೆ ಇದ್ದರೆ ಮನುಷ್ಯನೇ ಧರ್ಮವನ್ನು ನೀನು ಸ್ವೀಕಾರ ಮಾಡಬೇಕು. ಧರ್ಮಕ್ಕೆ ಒಂದು ಅಮೃತ ಅಂತ ಹೆಸರು ಕೊಟ್ಟರು, ಧರ್ಮಾಮೃತ ಅಂತ ಕೊಟ್ಟರು ಹೆಸರು. ಇದು ಅಮೃತ ಇದ್ದಂಗೆ, ಕುಡಿಬೇಕು ಕುಡಿಬೇಕು, ಒಂದು ಬಗೆಯ ತೃಪ್ತಿ ಉಂಟಾಗ್ತದೆ ಮನುಷ್ಯಾಗ. ಧರ್ಮವನ್ನು ಅರಿತುಕೋಬೇಕು, ಒಂದು ಬಗೆಯ ತೃಪ್ತಿ ಉಂಟಾಗ್ತದೆ ಮನುಷ್ಯಾಗ. ಇದೊಂದು ಅಪ್ರತಿಮ ಅಮೃತ ಇದೆ, ಅಮೃತ ಇದು ಆಯಿತು ಅಂದರೆ ಮನಸ್ಸು ತೃಪ್ತವಾಗ್ತದೆ, ಸಂತುಷ್ಟಿ ಉಂಟಾಗ್ತದೆ. ಆ ಸಂತುಷ್ಟಿಯೇ ಜೀವನದ ವೈಭವ. ಬೇಕಲ್ಲ ಮನುಷ್ಯ ಕುಡಿಬೇಕು, ಏನನ್ನಾದರೂ ಕುಡಿಯೋದಕ್ಕಿಂತ ಧರ್ಮಾಮೃತ, ಧರ್ಮಾಮೃತ, ಅಮೃತದಂಥ ಧರ್ಮ ಇದನ್ನು ಬದುಕಿನಲ್ಲಿ ತರೋದದೆ, ಮನಸ್ಸಿನಲ್ಲಿ ತುಂಬಿಕೊಳ್ಳೋದದೆ. ಇಂಥದ್ದು ಧರ್ಮ. ಇದು ಧರ್ಮ. ಇದು ಬಹಳ ಪವಿತ್ರವಾದದ್ದು, ಪವಿತ್ರವಾದದ್ದು. ಯಾಕೆ? ಇದು ಮನಸ್ಸನ್ನು ಎತ್ತರಿಸ್ತದೆ, ಸ್ವಚ್ಛಗೊಳಿಸ್ತದೆ. ಯಾವುದು ಪವಿತ್ರೋ ಅದು ಮನಸ್ಸನ್ನು ಸ್ವಚ್ಛಗೊಳಿಸ್ತದೆ. ಇದು ಪವಿತ್ರ. ಮನಸ್ಸು ಹೊಲಸಾಗದಂತೆ ನೋಡಿಕೊಳ್ತದೆ ಧರ್ಮ. ಜೀವನ ಕೆಡದಂತೆ ಧರ್ಮ ನೋಡಿಕೊಳ್ತದೆ. ಆದ್ದರಿಂದ ಇದಕ್ಕೆ ಪವಿತ್ರ ಅಂತ ಕರೆದರು. ಆ ಬಳಿಕ ಹೇಳಿದರು, ಇದು ಅವ್ಯಯ ಅಂತ. ಇದು ಬಹಳ ಅದ್ಭುತವಾದದ್ದು. ಇದು ನಾಶ ಆಗೋದಲ್ಲ. ಎಲ್ಲವನ್ನ ನಾಶ ಮಾಡಬಹುದು, ಧರ್ಮವನ್ನೇನು ನಾಶ ಮಾಡೋಕ್ಕಾಗತ್ತೆ ಹೇಳಿ? ಎಲ್ಲವನ್ನ ನಾಶ ಮಾಡಬಹುದು, ಸತ್ವವನ್ನು ನಾಶ ಮಾಡಲಿಕ್ಕಾಗೋದಿಲ್ಲ. ವಸ್ತುಗಳ ಇಸನ್ಸ್ ನಾಶ ಮಾಡಲಿಕ್ಕಾಗೋದಿಲ್ಲ. ಆ ಇಸನ್ಸ್ ಅಥವಾ ಮೂಲ ಸತ್ವದಲ್ಲ, ಅದಕ್ಕೆ ಧರ್ಮ ಅಂತ ಕರಿಬೇಕು. ಎಲ್ಲ ನಾಶ ಆಗ್ತದೆ, ಧರ್ಮ ಹೆಂಗೆ ನಾಶ ಆಗ್ತದೆ ಹೇಳಿ? ಎಲ್ಲವನ್ನ ತೆಗೆದು ಹಾಕಿಬಿಡಬಹುದು, ಆದರೆ ಧರ್ಮವನ್ನು ತೆಗೆದು ಹಾಕಲಿಕ್ಕಾಗೋದಿಲ್ಲ. ಯಾಕೆ? ಧರ್ಮ ಸಾರವಸ್ತು. ಒಂದು ಮೂರ್ತಿಯನ್ನು ಹೀಗೆ ನಾಶ ಮಾಡಿಬಿಡಬಹುದು, ಆದರೆ ಯಾವುದರಿಂದ ಮೂರ್ತಿ ಆಗಿದೆ ಅದು ಆ ಮೂರ್ತಿಯ ಧರ್ಮ, ಮೂಲ ಸತ್ವ, ಅದನ್ನ ನಾಶ ಮಾಡ್ತದೆ. ಅದು ಹೆಂಗೆ ನಾಶ ಆಗುತ್ತೆ?
ಶಬ್ದಗಳು ಮರೆಯಾಗ್ತವ, ನಿಶ್ಶಬ್ದವನ್ನು ನಾಶ ಮಾಡಲಿಕ್ಕೆ ಬರೋದಿಲ್ಲ. ನಿಶ್ಶಬ್ದ ನಾಶ ಆಗೋದಿಲ್ಲ. ಮೇಲಿರುವಂಥ ವಸ್ತುಗಳೆಲ್ಲ ನಾಶ ಆಗ್ತವ, ಮೂಲ ವಸ್ತು ನಾಶ ಆಗೋದಿಲ್ಲ. ಹಂಗೆ ಧರ್ಮ ಅನ್ನೋದೊಂದು ಅದು ಅಂಥದ್ದು. ಧರ್ಮಕ್ಕೆ 4 ರೂಪಗಳವು. ತತ್ವರೂಪದಲ್ಲಿ ಧರ್ಮ ಇರ್ತದೆ, ಪ್ರಜ್ಞಾರೂಪದಲ್ಲಿ ಧರ್ಮ ಇರ್ತದೆ, ಆ ಬಳಿಕ ಭಾವರೂಪದಲ್ಲಿ ಧರ್ಮ ಇರ್ತದೆ, ಬದುಕಿನ ರೂಪದಲ್ಲಿ ಧರ್ಮ ಇರ್ತದೆ. ಎಲ್ಲ ಹೋಗಬಹುದು. ತತ್ವರೂಪ ಧರ್ಮ ನಾಶ ಆಗೋದಲ್ಲ. ಅಂಥ ಅದ್ಭುತವಾದ ಧರ್ಮ ಅದನ್ನು ಬದುಕಿನಲ್ಲಿ ಅಳವಡಿಸಿಕೋಬೇಕಲ್ಲ. ಅದಕ್ಕೆ ಧರ್ಮ ಸಾಧನೆ ಇಂಥ ಧರ್ಮ ಸಾಧನೆಯನ್ನು ನಾವು ಮಾಡಬೇಕು. ಅದಕ್ಕಾಗಿ ಧರ್ಮ ಅಂದರೆ ಏನು ಇದನ್ನು ಅರ್ಥ ಮಾಡ್ಕೋಬೇಕು. ನಾವು ಅನೇಕ ಅರ್ಥಗಳನ್ನು ಮಾಡಿಕೊಂಡಿರ್ತೇವೆ. ನಮ್ಮ ದೃಷ್ಟಿಯೊಳಗೆ ಜಗತ್ತಿನಾಗ ಬಹಳಷ್ಟು ಧರ್ಮಗಳದಾವ. ಧರ್ಮ ಇರೋದು ಒಂದೇ, 2 ಇರಾಕೆ ಆಗೋದಿಲ್ಲ. ನನಗೊಂದು ಬಗೆಯ ನೀರ, ನಿಮಗೊಂದು ಬಗೆಯ ನೀರ ಅಲ್ಲ. ನೀರ ಇರೋದು ಒಂದೇ ಈ ಜಗತ್ತಿನೊಳಗೆ. ಯಾರು ಕುಡಿದ್ರೇನು ಅದೇ ನೀರ, ಯಾರು ತಿಂದ್ರೇನು ಅದೇ ಅನ್ನ. ನೀರ ಬದಲಾಗೋದಿಲ್ಲ. ಹಾಗೆ ಜಗತ್ತಿಗೆ ನೀರಿದ್ದಂಗೆ, ಜೀವನಕ್ಕೆ ಸುಂದರ ಜೀವನದ ನೀರಿದ್ದಂಗೆ ಇದೆ. ಇದು 2 ಇರೋದಿಲ್ಲ. ಸೂರ್ಯ ಇಬ್ಬರಲ್ಲ. ಸೂರ್ಯ ಒಬ್ಬನೇ ಜಗತ್ತಿಗೆ. ನಮ್ಮದು ಕಲ್ಯಾಣಕ್ಕೊಂದು ಸೂರ್ಯ ಬೇರೆ, ಆ ಬಳಿಕ ಇಲ್ಲೊಂದು ಸೂರ್ಯ ಬೇರೆ ಐತೇನ? ಹಾಗೆ ಸೂರ್ಯ ಮನೆಗೆ ಸೂರ್ಯ ಬೇರೆ ಬೇರೆ ಅಲ್ಲ. ಇಡೀ ಜಗತ್ತಿಗೆಲ್ಲ ಬೆಳಕು. ಹಾಗೆ ಜಗತ್ತಿಗೆಲ್ಲ ಧರ್ಮ ಅದು ಒಂದೇ, ಒಂದು ಧರ್ಮ. ಶಾಂತಿ ಇದು ಧರ್ಮ ಅಂತ ಇಟ್ಟುಕೊಂಡ್ರೆ ಶಾಂತಿ ಭಿನ್ನವಾಗಿರ್ತಾವೇನು? ಒಬ್ಬರಿಗೆ ಒಂದು ಶಾಂತಿ, ಇನ್ನೊಬ್ಬರಿಗೆ ಇನ್ನೊಂದು ಶಾಂತಿ ಅಂತ ಇರ್ತದೇನು? ಅದು ಒಂದೇ ಇರೋದು, ಪ್ರಶಾಂತಿ ಒಂದೇ ಇರೋದು. ಹಾಗೆ ಧರ್ಮ ಇದು ಒಂದೇ ಈ ವಿಶ್ವದೊಳಗೆ. ಅದು ನಾವು ಸ್ಥಾಪಿಸಿದ್ದಲ್ಲ, ಇರೋದೇ ಧರ್ಮ. ಅದು ಇರ್ತದೆ. ಆದ್ದರಿಂದ ಅದನ್ನು ನಾಶ ಮಾಡಲಿಕ್ಕೆ ಬರೋದಿಲ್ಲ. ಅದು ಸದಾ ಇರೋದು. ಧರ್ಮೋ ಹಿ ವಿಶ್ವಸ್ಯ ಜಗತಃ ಪ್ರತಿಷ್ಠಾ. ಇದು ತತ್ವರೂಪ. ಇದು ದೇವರ ಧರ್ಮ ಅಂದ್ರೇನು? ವಿಶ್ವಸ್ಯ ಜಗತಃ ಪ್ರತಿಷ್ಠಾ. ಜಗತ್ತಿನ ಆಧಾರವೇ ಇದು ಧರ್ಮ. ಯಾವುದೋ ಆಧಾರ, ಅದರ ಮೇಲೆ ಎಲ್ಲವೂ ಅವಲಂಬಿಸಿಕೊಂಡಿರ್ತದೆ. ಅಂಥದಕ್ಕೆ ಧರ್ಮ ಅಂತ ಕರಿಬೇಕು. ಜಗತಃ ವಿಶ್ವಸ್ಯ ಜಗತಃ ಪ್ರತಿಷ್ಠಾ. ಸಮಸ್ತ ಜಗತ್ತಿನ ಆಧಾರ ಯಾವುದೋ ಅದು. ಯಾವುದನ್ನು ತೆಗೆದುಹಾಕಿ ಬಿಟ್ಟರೆ ಅದು ಉಳಿಯೋದೇ ಇಲ್ಲ. ಅದು ಈಗದ ಅಲ್ಲ, ಸುಮ್ಮನೆ ಒಂದು ಮೂರ್ತಿ ಅಂತ ಮಾಡ್ತೇವೆ. ಮೂರ್ತಿಯ ಒಳಗಿಂದ ಅದೇನು ಮಣ್ಣದ ತೆಗೆದು ಬಿಟ್ಟರೆ ಮೂರ್ತಿಯಲ್ಲಿರ್ತದೆ. ಅದರ ಪ್ರತಿಷ್ಠಾ ಅದೇ ಮಣ್ಣ ಇಲ್ಲಾಯಿತು ಅಂದರೆ ಮೂರ್ತಿಯೇ ಇರೋದಿಲ್ಲ. ಹಾಗೆ ಧರ್ಮ ಅನ್ನೋದು ತಾತ್ವಿಕ ರೂಪ, ಧರ್ಮದ ತಾತ್ವಿಕ ರೂಪ. ಅದು ವಿಶ್ವಸ್ಯ ಜಗತಃ ಪ್ರತಿಷ್ಠಾದ ಮೂಲ ವಸ್ತು. ಅದು ಮೂಲ ವಸ್ತು. ಅದನ್ನು ತೆಗೆದರೆ ಈ ಜಗತ್ತಿನೊಳಗೆ ಯಾವುದೂ ಇರೋದಿಲ್ಲ. ಅಂಥ ಮೂಲ ವಸ್ತುವೇ ಧರ್ಮ. ಆ ಮೂಲ ವಸ್ತು ಒಂದೇ ಇರ್ತದೆ. ಆದ್ದರಿಂದ ಧರ್ಮಗಳು ಭಿನ್ನ ಅಲ್ಲ, ಎಲ್ಲವೂ ಅಷ್ಟೆ. ಬದುಕೇ ಒಂದು ಬಗೆಯ ಧರ್ಮ, ಬದುಕು ಒಂದು ಬಗೆಯ ಧರ್ಮ. ಧರ್ಮದ ಮೇಲೆ ಬದುಕಿನ ಅಸ್ತಿತ್ವ ಅದು ಸುಮ್ಮನೆ ಹೀಗೆ ಅರಳುತ್ತದೆ. ಅಂಥ ಅದ್ಭುತವಾದಂಥ ಧರ್ಮವನ್ನು ಕುರಿತು ಜಗತ್ತಿನ ಶ್ರೇಷ್ಠ ಜ್ಞಾನಿಗಳು ಅನೇಕ ಮಾತುಗಳನ್ನು ಆಡಿದರು. ಅದರ ಮೇಲೆ ಪ್ರಯೋಗ ಮಾಡಿದರು, ಸಂಶೋಧಿಸಿದರು, ಬದುಕನ್ನು ಹಾಗೆ ಅಳವಡಿಸಿಕೊಂಡರು. ಎಷ್ಟು ಸುಂದರ ಬದುಕನ್ನು ಕಟ್ಟಿಕೊಂಡ್ರು.
ಅಂಥ ಅದ್ಭುತ ಬದುಕನ್ನು ಕಟ್ಟಿಕೊಂಡ್ರು. ಶಾಂತ ಪ್ರಶಾಂತವಾದ ಬದುಕನ್ನು. ಇಲ್ಲೇ ಬಸವ ಕಲ್ಯಾಣದೊಳಗೆ ಮರುಳಶಂಕರ ಅಂತ ಆಗಿ ಹೋದರು. ನಿಮಗೆ ಗೊತ್ತಿರಬೇಕು, ಮರುಳಶಂಕರ ದೇವರು ಅಂತ ಆಗಿ ಹೋದರು. ಹಲವಾರು ವರ್ಷಗಳ ಕಾಲ ಅಲ್ಲೇ ಇದ್ದರು, ಶರಣರ ಮಧ್ಯದಲ್ಲೇ ಇದ್ದರು. ಎಷ್ಟು ಶಾಂತ ಪ್ರಶಾಂತ. ಮೈ ಮೇಲೆ ಬಟ್ಟೆ ಇಲ್ಲ, ಕೆಲಸ ಮಾಡೋದು ಸುಮ್ಮನೆ ಒಂದಿಷ್ಟು ಮುಸುರೆ ತೆಗಿಯೋದು, ಉಂಡ ತಟ್ಟೆಗಳನ್ನು ತೆಗಿಯೋದು, ಒಗೆಯೋದು, ಸ್ವಚ್ಛ ಮಾಡೋದು, ಇಂಥ ಸಾದಾ ಕೆಲಸ ಮಾಡಿಕೊಂಡಿರುವ ಈ ಮರುಳಶಂಕರ ಬದುಕಿದ ಅನೇಕ ವರ್ಷಗಳ ಕಾಲ. ಅದರ ಆಶ್ಚರ್ಯ ಅಂದರೆ ಬಸವಣ್ಣನವರಿಗೆ ಗೊತ್ತಿಲ್ಲ. ಇದು ಭಾಳ ಅದ್ಭುತ. ಇದು ಎಲ್ಲರನ್ನ ಗುರುತಿಸುವಂಥ ಬಸವಣ್ಣನವರಿಗೆ ಈತ ಅದಾನನ್ನೋದೇ ಗೊತ್ತಾಗಲಿಲ್ಲ. ಯಾವಾಗ ಅಲ್ಲಮಹಾಪ್ರಭು ಬಂದ, ಅಲ್ಲಮಹಾಪ್ರಭು ಹೀಗೆ ಎಲ್ಲರೂ ಕೂಡ್ಕೊಂಡು ಹೀಗೆ ಹೋಗ್ತಾ ಇರ್ತಾರೆ, ಆವಾಗ ಈ ಮರುಳಶಂಕರ ಕಾಣಬರ್ತಾನೆ. ಬೀದಿಯೊಳಗೆ ಬಿದ್ದ ಮಾಣಿಕ್ಯ. ಆವಾಗ ಅಲ್ಲಮಹಾಪ್ರಭು ಆ ಮನುಷ್ಯನನ್ನು ನೋಡಿ ತಲೆ ಬಾಗಿಸ್ತಾನ. ಇಲ್ಲಿ ಶರಣ, ಇಲ್ಲಿ ಮಹಾನುಭಾವ. 10-15 ವರ್ಷಗಳ ಕಾಲ ಎಷ್ಟು ಶಾಂತವಾಗಿ ಬದುಕಿ, ಯಾರಿಗೂ ಗೊತ್ತಾಗದಂಗೆ ಬದುಕಿದ್ದು. ಹೂಳಿರ್ದ ನಿಧಾನ, ಬೀದಿಯಲ್ಲಿ ಬಿದ್ದ ಇದು ಮಾಣಿಕ್ಯ. ಎಲ್ಲರೂ ತುಳಿದಾರ, ಗೊತ್ತೇ ಇಲ್ಲ ಇದು ಮಾಣಿಕ್ಯ ಅಂತ. ಅಲ್ಲೇ ನೆಲದೊಳಗೆ ಅದ ಸಂಪತ್ತು, ಗೊತ್ತೇ ಇಲ್ಲ ಇಲ್ಲಿ ಸಂಪತ್ತದ. ಹಂಗಷ್ಟು ಮೌನವಾಗಿ ಬಾಳಿ ಬದುಕ್ಯಾನಲ್ಲ, ಎಂಥ ಅದ್ಭುತ ಇರಬೇಡ. ಧರ್ಮ ತತ್ವ ಅನುಭಾವಿಯಾತ, ಧರ್ಮತತ್ವಾನುಭಾವಿಯಾತ, ಧರ್ಮದೃಷ್ಟಾರನಾಥ. ಅವನನ್ನು ವರ್ಣಿಸ್ತಾರೆ ಅಲ್ಲಮಹಾಪ್ರಭುಗಳು. ಏನು ವರ್ಣಿಸ್ತಾರೆ ಅಷ್ಟು ಅದ್ಭುತವಾಗಿ. ಅಲ್ಲಮ ಯಾರನ್ನೂ ಅಷ್ಟು ಸುಲಭವಾಗಿ ವರ್ಣಿಸುವವನಲ್ಲ. ಭಾಳ ಗಟ್ಟಿಯಾದ ಅನುಭಾವಿ, ಎಲ್ಲವನ್ನ ಪರಾಮರ್ಶೆಗೆ ಒಳಪಡಿಸುವಂಥ ಮಹಾ ವ್ಯಕ್ತಿ. ಆತ ಏನು ವರ್ಣಿಸ್ತಾನೆ, ತಾನು ತಲೆ ಬಾಗಿಸ್ತಾನೆ, ಎಲ್ಲರೂ ತಲೆ ಬಾಗಿಸುವಂತೆ ಮಾಡ್ತಾನೆ. ಹಂಗೆ ಮರುಳಶಂಕರ ದೇವ ಬಾಳಿ ಬದುಕಿದ. ಅದು ಶಾಂತ ಜೀವನ, ಪ್ರಶಾಂತ ಜೀವನ. ಎಷ್ಟು ಸುಂದರವಾದ ಜೀವನವನ್ನು ಮರುಳಶಂಕರ ಕಳೆದ. ಏನಿಲ್ಲ, ಯಾವುದಕ್ಕೇನು ಬೇಕಿಲ್ಲ, ಬೇಡ ಇಲ್ಲ, ಆದರೆ ಬದುಕು ಮಾತ್ರ ಅಷ್ಟು ಸುಂದರ. ಕಾಯಕ, ದಿನದ ತುಂಬ ಕಾಯಕ, ಆದರೆ ನಾ ಮಾಡ್ತೀನಿ ಅನ್ನೋದೇ ಇಲ್ಲ. ಎಷ್ಟು ಚೆಂದಾಗಿ ಬಾಳಿರಬೇಕು ಹೇಳಿ. ನಾವು ಸಣ್ಣ ಪುಟ್ಟ ಒಂದಿಷ್ಟು ಕೆಲಸ ಮಾಡಿ ನಾವು ಎಷ್ಟು ಅದರ ಬಗ್ಗೆ ಹೆಮ್ಮೆ ಪಡ್ತೇವೆ ಹೇಳಿ. ಸುಮ್ಮನೆ ಒಂದು ಸಣ್ಣ ಕೆಲಸ, ದೇವನಿಗೆ ಹೋಗಿ ಒಂದಿಷ್ಟು ದೀಪ ಹಚ್ತೇವೆ, ನಾವು ದೀಪ ಹಚ್ಚಿ ಬಂದೇವಿ ಅನ್ನೋದೆಲ್ಲ. ನಾವು ದೀಪ ಹಚ್ಚಿ ಬಂದೇವಿ, ದೀಪ ಹಚ್ಚೇವಿ, ನಾವು ದೀಪ ಹಚ್ಚಕ್ಕೆ ಹೋಗಿದ್ದೇವಿ. ಯಾವ ದೇವರು ಸೂರ್ಯನನ್ನು ಹಚ್ಚಿಕೊಟ್ಟ ಆ ದೇವರು. ಹಗಲ ಎಲ್ಲ ಪ್ರಕಾಶವೇ ಪ್ರಕಾಶ, ಜಗತ್ತನ್ನೆಲ್ಲ ಪ್ರಕಾಶಪಡಿಸುವಂಥ ಅದ್ಭುತ ಬೆಳಕನ್ನು ಕೊಟ್ಟಂಥ ಭಗವಂತ, ನಾವು ಒಂದು ದೀಪ ಹಚ್ಚಿ ಅವ ಮರೆತ, ಆದರೆ ನಾವು ನೆನಪ ಇಟ್ಟೇವೆ ಅಷ್ಟೆ. ಭಗವಂತನಿಗೆ ಹೇಳಿದೇವಿ, ಒಂದು ದೀಪ ಹಚ್ಚೆ ನೀ ನೆನಪ ಇಟ್ಟುಕೋ ಅಂತ ಹೇಳಿ. ಹಂಗೆ ನಮ್ಮಲ್ಲಿ ಭಾವನಾ ಬೇರೆ, ಜಗತ್ತಿನಲ್ಲಿ ನಡೀತಾ ಇರೋದೇ ಬೇರೆ. ಜಗತ್ತು ಮಹಾ ಮೌನವಾಗಿ ಹೋಗ್ತಾ ಇದೆ, ಅದೇ ಧರ್ಮ ಅದ. ಹಾಗೆ ಮರುಳಶಂಕರ ದೇವ ಮಾಡ್ದ ಎಲ್ಲ ಮಾಡಿದ. ಬರೀ ಆ ತಟ್ಟೆಗಳನ್ನು ತೆಗಿಯೋ ಕೆಲಸ, ಎಲೆಗಳನ್ನು ತೆಗಿಯೋ ಕೆಲಸ ಮಾಡಿದ. ಅಷ್ಟು ವರ್ಷಗಳ ಕಾಲ ಅದರ ಅಂತರಂಗದಲ್ಲಿ ಪ್ರಶಾಂತಿ, ಬಹಿರಂಗದಲ್ಲಿ ಮಹಾಮೌನ. ಇದು ಮರುಳಶಂಕರ. ಒಳಗೆಲ್ಲ ಪ್ರಶಾಂತಿ, ಯಾವುದೇನಿಲ್ಲ, ಶಾಂತವಾಗಿತ್ತು. ಅದು ಒಳಧರ್ಮ. ಹೊರಗೆ ಅದ್ಭುತ ಕಾರ್ಯ, ಸುಮ್ಮನೆ ಮೌನವಾದ ಕಾರ್ಯ, ಅದೇ ಧರ್ಮ. ಹಂಗ ಧರ್ಮವನ್ನು
ಆತ ಮೈಗೂಡಿಸಿಕೊಂಡಿದ್ದ ಇಂಥ ಮರುಳ ಶಂಕರ ದೈವ. ಇದು ಧರ್ಮ ಜೀವನ, ಇದು ಪ್ರಶಾಂತವಾದ ಧರ್ಮ ಜೀವನ.